ನೂರಾರು ಶವಗಳನ್ನ ಹೂತಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳಕ್ಕೆ ಇದೀಗ ಅಧಿಕೃತವಾಗಿ ಎಸ್ಐಟಿ ಅಧಿಕಾರಿಗಳು ಎಂಟ್ರಿಯನ್ನ ಕೊಟ್ಟಿದ್ದಾರೆ. ನಿನ್ನೆ ಧರ್ಮಸ್ಥಳಕ್ಕೆ ಎಸ್ಐಟಿ ತಂಡ ಎಂಟ್ರಿಯನ್ನ ಕೊಟ್ಟಿದೆ. ನಿನ್ನೆ ರಾತ್ರಿ ಧರ್ಮಸ್ಥಳ ಠಾಣೆಗೆ ಪೊಲೀಸ್ ಠಾಣೆಗೆ ಎಸ್ಐಟಿ ತಂಡ ಇದೀಗ ಅಧಿಕೃತವಾಗಿ ಎಂಟ್ರಿಯನ್ನ ಕೊಟ್ಟಿದೆ. ನೂರಾರು ಶವಗಳನ್ನ ಹೂತಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸದ್ದನ್ನ ಮಾಡ್ತಾ ಇತ್ತು. ಆ ವಿಚಾರ ಇದೀಗ ಎಸ್ಐಟಿಗೆ ಹೋಗಿಸ್ತಾ ಇತ್ತು. ಈಗ ಎಸ್ಐಟಿಯಿಂದ ಅಧಿಕೃತವಾಗಿ ಅಧಿಕಾರಿಗಳು ಧರ್ಮಸ್ಥಳಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಇಂದಿನಿಂದಲೇ ತನಿಖೆ ಚುರುಕು ಸಾಧ್ಯತೆ ಇದೆ. ಧರ್ಮಸ್ಥಳ ಪ್ರಕರಣ ಅಧಿಕೃತವಾಗಿ ಎಸ್ಐಟಿ ತೆಕ್ಕೆಗೆ ಬಿದ್ದಿರುವಂಥದ್ದು. ಧರ್ಮಸ್ಥಳ ಠಾಣೆಯಿಂದ ಕೇಸ್ ಫೈಲ್ಗಳನ್ನ ಸಂಪೂರ್ಣವಾಗಿ ಸಂಗ್ರಹವನ್ನ ಮಾಡ್ತಾ ಇದ್ದಾರೆ. ಎಸ್ಐಟಿ ತನಿಖಾಧಿಕಾರಿಗಳು ಜಿತೇಂದ್ರ ದಯಾಳ್ಗೆ ಫೈಲ್ ಅನ್ನ ಸಂಪೂರ್ಣವಾಗಿ ವರ್ಗಾವಣೆ ಮಾಡಿದ್ದಾರೆ. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿದ್ದಂಥ ಧರ್ಮಸ್ಥಳ ಫೈಲ್ಸ್ಗಳು ಧರ್ಮಸ್ಥಳದ ಇನ್ಸ್ಪೆಕ್ಟರ್ ಸಮರ್ಥರಿಂದ ವರದಿಯನ್ನ ಸಂಗ್ರಹವಾಗ್ತಾ ಇದೆ. ಅಧಿಕೃತವಾಗಿ ಧರ್ಮಸ್ಥಳ ಭಾಗದ ತನಿಖೆ ಶುರು ಮಾಡಿದೆ. ಅಂದ್ರೆ ಸಹಜವಾಗಿ ಸಾಕಷ್ಟು ಸದ್ದನ್ನ ಮಾಡಿತ್ತು. ಎಸ್ಐಟಿ ರಚನೆ ಮಾಡಲೇಬೇಕಾಗಿರುವಂಥದ್ದು. ಎಸ್ಐಟಿ ರಚನೆ ಮಾಡಬೇಕು ಅಂತ ಸಾಕಷ್ಟು ಜನ ಒಂದಿಷ್ಟು ಸಂಘಟನೆಗಳಾಗಿರಬಹುದು, ನ್ಯಾಯಾಧೀಶರುಗಳಾಗಿರಬಹುದು, ಎಲ್ಲರೂ ಕೂಡ ಒಂದಿಷ್ಟು ಆಗ್ರಹವಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದಿಷ್ಟು ಆಗ್ರಹವಾಗಿತ್ತು. ಇಲ್ಲ, ಎಸ್ಐಟಿ ತನಿಖೆ ಆಗಲೇಬೇಕು, ಎಸ್ಐಟಿ ತನಿಖೆ ಆಗಲೇಬೇಕು, ಧರ್ಮಸ್ಥಳದಲ್ಲಿ ಏನು ನಡೀತಾ ಇದೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಆಗಲೇಬೇಕು ಅನ್ನುವಂಥದ್ದು. ಯಾಕಂದ್ರೆ ಒಂದು ಈ 20 ವರ್ಷಗಳ ಹಿಂದಿನ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲ. ಈಗ ಏನೋ ಅನಾಮಿಕ ಒಬ್ರು ಬಂದ್ಬಿಟ್ಟು ಈ ರೀತಿ ಶವಗಳನ್ನ ಹೂತಿದ್ದೀನಿ ಅನ್ನುವಂಥ ರೀತಿಯಾಗಿ ಒಂದಿಷ್ಟು ಕೋರ್ಟ್ ಮುಂದೆ ಒಂದಿಷ್ಟು ಆತ್ಮಸಾಕ್ಷಿಯಾಗಿ ನಾನು ಹೇಳ್ತೀನಿ ಅನ್ನುವಂಥ ರೀತಿಯಾಗಿ ಒಂದಿಷ್ಟು ಕೋರ್ಟ್ ಮುಂದೆ ಆಗಿರ್ಬೋದು ಬಂದಂಥ ಸಂದರ್ಭದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತಂದ್ರೆ ಧರ್ಮಸ್ಥಳದ ಸುತ್ತಮುತ್ತ ನಾನು ನೂರಾರು ಹೆಣಗಳನ್ನ ಶವಗಳನ್ನ ಒಂದಿಷ್ಟು ಹೂತಿದ್ದೀನಿ ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿತ್ತಲ್ಲ, ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಎಸ್ಐಟಿ ತನಿಖೆ ಒಂದಿಷ್ಟು ರಚನೆ ಆಗಿದೆ. ಅಂತಂದ್ರೆ ಸರ್ಕಾರವು ಕೂಡ ಸಿಎಂ ಸಿದ್ದರಾಮಯ್ಯನವರು ಎಸ್ಐಟಿ ರಚನೆ ಮಾಡಬೇಕಾ ಬೇಡವಾ ಅನ್ನುವಂಥ ಅಂದ್ರೆ ಈ ಮೈಸೂರಿನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನಮಗೆ ಯಾರ ಒತ್ತಡವೂ ಇಲ್ಲ, ಯಾರಿಗೂ ಕೂಡ ನಾವು ಜಗ್ಗಲ್ಲ ಬಗ್ಗಲ್ಲ ಅನ್ನುವಂಥ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಎಸ್ಐಟಿ ತನಿಖೆಯನ್ನ ಮಾಡಬೇಕಾದಂಥ ಪ್ರಸಂಗ ಬಂದರೆ ನಾವು ಎಸ್ಐಟಿ ತನಿಖೆಯನ್ನ ಸಹಜವಾಗಿ ಮಾಡೇ ಮಾಡ್ತೀವಿ. ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಒಂದಿಷ್ಟು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸೊ ಅವರು ಏನಾದರೂ ಒಂದಿಷ್ಟು ತನಿಖೆಯಲ್ಲಿ ಆಗಲಿಲ್ಲ ಅನ್ನುವಂಥ ಕಾರಣದಿಂದ ಏನಾದರೂ ಒಂದಿಷ್ಟು ಆರೋಪ ಕೇಳಿ ಬಂದರೆ ಆವಾಗ ಎಸ್ಐಟಿ ತನಿಖೆ ಮಾಡುವ ಸಾಧ್ಯತೆ ಇದೆ. ಸುಮ್ಮನೆ ಎಸ್ಐಟಿ ತನಿಖೆ ಮಾಡೋದಿಲ್ಲ ಅನ್ನುವಂಥ ರೀತಿಯಾಗಿ ಬಹಳಷ್ಟು ಸ್ಪಷ್ಟವಾಗಿ ಹೇಳಿದ್ರು. ಇದೀಗ ಅಧಿಕೃತವಾಗಿ ಎಸ್ಐಟಿ ತನಿಖೆ ಆಗಿದೆ. ಒಂದಿಷ್ಟು ತನಿಖೆ ಆದ ನಂತರ ಯಾವ ರೀತಿಯಾದಂಥ ತನಿಖೆಗಳಾಗುತ್ತೆ ನಿಜಕ್ಕೂ ಕೂಡ, ಯಾಕಂದ್ರೆ ತನಿಖೆ ಒಂದಿಷ್ಟು ತಂಡ ಈಗ ತಾನೇ ಎಂಟ್ರಿಯನ್ನ ಕೊಟ್ಟಿದೆ. ಯಾವ ರೀತಿ ತನಿಖೆಗಳನ್ನ ಮುಂದುವರಿಸುತ್ತೆ, ಯಾವ್ಯಾವ ಪ್ರಕರಣಗಳು ಹೊರಗೆ ಬರುತ್ತೆ, ಹಾಗಾದ್ರೆ ಪ್ರಮುಖವಾಗಿ ಅಲ್ಲಿ ಶವಗಳನ್ನ ಹೂತಿದಾರಾ ಇಲ್ವಾ, ಸಂಪೂರ್ಣವಾಗಿ ಎಸ್ಐಟಿ ಒಂದಿಷ್ಟು ತನಿಖೆಯನ್ನ ಮಾಡಬೇಕಾಗುತ್ತೆ. ಯಾಕಂದ್ರೆ ಎಲ್ಲರೂ ಕೂಡ ಹೇಳೋ ಪ್ರಕಾರ ಅಧಿಕಾರಿಗಳು ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಒಂದಿಷ್ಟು ತನಿಖೆ ಆಗ್ತಾ ಇದೆ. ಕೇವಲ ಇಲ್ಲಿ ಇದೇನಿದೆ ಅಲ್ಲ, ಇಂದಿನಿಂದಲೇ ತನಿಖೆಯ ಒಂದಿಷ್ಟು ಚುರುಕು ಸಾಧ್ಯತೆ ಇರುವಂಥದ್ದು. ಸೊ ಸಮರ್ಥರಿಂದ ಸಂಪೂರ್ಣವಾಗಿ ಮಾಹಿತಿಗಳನ್ನು ಸಂಗ್ರಹವಾಗ್ತಾ ಇದೆ. ಈಗಾಗಲೇ ಹಿರಿಯ ಅಧಿಕಾರಿಗಳಿದ್ದಾರೆ, IPS ಅಧಿಕಾರಿಗಳಾಗಿರುವಂಥದ್ದು. ಜಿತೇಂದ್ರ ಅವರಾಗಿರ್ಬೋದು, ಜಿತೇಂದ್ರ ದಯಾಳ್ ಅವರಾಗಿರ್ಬೋದು, ಅನುಚಿತ್ ಅವರಾಗಿರ್ಬೋದು, ಎಲ್ಲೂ ಅಧಿಕಾರಿಗಳನ್ನು ಒಂದಿಷ್ಟು ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಯಾವ ರೀತಿಯಾದಂಥ ತನಿಖೆಯನ್ನು ಮಾಡಬೇಕು, ಎಲ್ಲಿಂದ ಆರಂಭ ಮಾಡಬೇಕು, ಯಾವ ರೀತಿ ಆರಂಭ ಮಾಡಬೇಕು ಅಂತ ಈಗಾಗಲೇ SIT ಅಧಿಕಾರಿಗಳು ಒಂದಿಷ್ಟು ಸಭೆಗಳನ್ನು ನಡೆಸಿದ್ದಾರೆ. ನಿನ್ನೆ ರಾತ್ರಿ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಯಾವ್ಯಾವ ದಾಖಲೆಗಳನ್ನು ನಮಗೆ ಬೇಕಾಗಿದೆ, ಯಾವ್ಯಾವ ಫೈಲ್ಸ್ಗಳಿದ್ದಾವೆ, ಯಾವ್ಯಾವ ಕಡತಗಳು ನಮಗೆ ಬೇಕಾಗಿದೆ, ಅದೆಲ್ಲವೂ ಕೂಡ ಸಂಗ್ರಹ ಮಾಡುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡುತ್ತಾ ಇರುವಂಥದ್ದು.